ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ 2 ಶ್ಲೋಕಗಳಲ್ಲಿ ಅರ್ಜುನನ ಗೊಂದಲವನ್ನು ನೋಡ್ಬೋದು. ಜ್ಞಾನ ಮಾರ್ಗದಲ್ಲಿ ಸಾಗಬೇಕಾ ಇಲ್ಲ ಕರ್ಮ ಮಾರ್ಗದಲ್ಲಿ ಸಾಗಬೇಕಾ ಅಂತ ಅರ್ಜುನ ಗೊಂದಲಕ್ಕೊಳಗಾಗಿ ಪರಮಾತ್ಮ ಶ್ರೀಕೃಷ್ಣನಲ್ಲಿ ಶರಣಾಗ್ತಾನೆ. ನನಗೆ ಯಾವುದು ಶ್ರೇಯಸ್ಕರವಾದದ್ದು ನೀನೇ ನಿಶ್ಚಯಿಸಿ ಹೇಳು ಅಂತಾನೆ ಅರ್ಜುನ. ಈಗಿನ ಶ್ಲೋಕದಿಂದ ಭಗವಂತ ಅರ್ಜುನನ ಗೊಂದಲವನ್ನು ನಿವಾರಣೆ ಮಾಡ್ತಾನೆ. ಅದೇನಂತ ನೋಡೋಣ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 3ನೇ ಶ್ಲೋಕ. ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪೂರಾ ಪ್ರೋಕ್ತ ಮಾಯಾನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಈ ಶ್ಲೋಕದ ಅರ್ಥ, ದೇವೋತ್ತಮನಾದ ಶ್ರೀಕೃಷ್ಣ ಹೇಳ್ತಾನೆ, ಪಾಪರಹಿತನಾದ ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸ್ತಾರೆ ಅಂತ ಈ ಹಿಂದೆನೇ ಹೇಳಿದ್ದೀನಿ. ಅದೇ ಸಾಂಖ್ಯಯೋಗಗಳ ನಿಷ್ಠೆಯು ಜ್ಞಾನಯೋಗದಿಂದ ಮತ್ತು ಯೋಗಿಗಳ ನಿಷ್ಠೆಯು ಕರ್ಮಯೋಗದಿಂದ ಇರುತ್ತೆ ಅಂತ ಹೇಳಿದ್ದೀನಿ ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಈ ಶ್ಲೋಕದಲ್ಲಿ ಅನಘ ಅಂತ ಹೇಳಲಾಗಿದೆ. ಅನಘ ಅಂದರೆ ಪಾಪರಹಿತನಾದ ಅರ್ಜುನನೇ ಅಂತ ಪರಮಾತ್ಮ ಹೇಳ್ತಾನೆ. ಈ ಹಿಂದೆ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗದ ಬಗ್ಗೆ ಹೇಳಿದ ಶ್ರೀಕೃಷ್ಣ ಯಾವ ನೆಲೆಯಲ್ಲಿ ಯಾವ ಸಂದರ್ಭದಲ್ಲಿ ಯಾವುದು ಮುಖ್ಯ ಅನ್ನೋದನ್ನು ಮುಂದೆ ವಿವರಿಸ್ತಾನೆ. ಅದೇ ಜ್ಞಾನನಿಷ್ಠೆ ಮತ್ತು ಕರ್ಮನಿಷ್ಠೆ. ಇಲ್ಲಿ ಜ್ಞಾನ ಮತ್ತು ಕರ್ಮ ಒಂದನ್ನು ಬಿಟ್ಟು ಮತ್ತೊಂದಿಲ್ಲ. ಒಂದಿರುವ ಕಡೆ ಮತ್ತೊಂದು ಇರುತ್ತೆ. ಆದರೆ ಜ್ಞಾನನಿಷ್ಠೆಯಲ್ಲಿ ಮುಂದೆ ಜ್ಞಾನ ಇದ್ದರೆ ಹಿಂದೆ ಕರ್ಮ ಇರುತ್ತೆ. ಕರ್ಮನಿಷ್ಠೆಯಲ್ಲಿ ಮುಂದೆ ಕರ್ಮ ಇದ್ದರೆ ಅದರ ಹಿಂದೆ ಜ್ಞಾನ ಇರುತ್ತೆ. ಒಂದು ಮತ್ತೊಂದಕ್ಕೆ ಪೂರಕವಾಗಿಯೇ ಹೊರತು ಒಂದನ್ನು ಬಿಟ್ಟು ಮತ್ತೊಂದಿರೋದಿಲ್ಲ. ಈ ಪ್ರಪಂಚದಲ್ಲಿ 2 ಬಗೆಯ ಸಾಧಕ ಜನರಿದ್ದಾರೆ, ಸಾಂಖ್ಯರು ಮತ್ತು ಯೋಗಿಗಳು. ಇಲ್ಲಿ ಸಾಂಖ್ಯರು ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡ್ತಾರೆ, ಯೋಗಿಗಳು ಕರ್ಮ ಸಾಧನೆಯ ಮೂಲಕ ಸಾಧನೆ ಮಾಡ್ತಾರೆ. ಶಾಸ್ತ್ರಗಳಲ್ಲಿ ಹೇಳುವಂತೆ ಜ್ಞಾನದಿಂದ ಮಾತ್ರ ಮೋಕ್ಷಕ್ಕೆ ಹೋಗಲು ಸಾಧ್ಯ. ಮೋಕ್ಷಕ್ಕೆ ಬೇರೆ ಮಾರ್ಗವೇ ಇಲ್ಲ. ಅಂದಮೇಲೆ ಮೋಕ್ಷ ಸಾಧನೆಗೆ ಜ್ಞಾನ ಬೇಕೇ ಬೇಕು. ಕರ್ಮ ಇರೋದು ಜ್ಞಾನಕ್ಕಾಗಿ, ಜ್ಞಾನಕ್ಕೆ ಪೂರಕವಲ್ಲದ ಕರ್ಮ ಇನ್ನೊಂದಿಲ್ಲ. ಅಂದರೆ ಇನ್ನು ಸುಲಭವಾಗಿ ಹೇಳೋದಾದರೆ, ಜ್ಞಾನಿಯಾದವನು ವಿಚಾರವೇ ಪ್ರಧಾನ ಮಾರ್ಗ. ಹೊರಗಿನ ಪ್ರಪಂಚವನ್ನು ತಿಳಿತಾನೆ, ಅದರ ಹಿಂದೆ ಏನಿದೆ ಅದನ್ನು ತಿಳಿಯೋ ಪ್ರಯತ್ನ ಮಾಡ್ತಾನೆ. ಯಾವುದೇ ಒಂದು ವಿಚಾರವನ್ನು ಅದರ ಆಳಕ್ಕೆ ಇಳಿದು ತಿಳ್ಕೊತಾನೆ. ಸಿಕ್ಕ ವಿಚಾರವನ್ನು ಓರೆಗಲ್ಲಿನ ಮೇಲೆ ತಿಕ್ಕಿ ಪರೀಕ್ಷೆ ಮಾಡಿ ಸತ್ಯವನ್ನು ತಿಳ್ಕೊತಾನೆ. ಸುಳ್ಳನ್ನು ಬಿಸಾಕ್ತಾನೆ. ಸತ್ಯವನ್ನು ತಿಳಿದಾದ ಮೇಲೆ ಅವನೇನು ಸುಮ್ಮನೆ ಕೂರೋದಿಲ್ಲ, ಅದನ್ನು ಎಲ್ಲರಿಗೂ ತಿಳಿಸ್ತಾನೆ. ಅವರ ಅಜ್ಞಾನವನ್ನು ನಿವಾರಣೆ ಮಾಡ್ತಾನೆ. ಹಾಗೆ ಮಾಡೋದೇ ಜೀವನದಲ್ಲಿ ಒಂದು ದೊಡ್ಡ ಯಜ್ಞ ಮಾಡಿದಂತೆ. ಇದು ಕೂಡ ಒಂದು ವಿಧವಾದ ಕರ್ಮವೇ ಆಯಿತು. ಅಂದಾಗೆ ನಾನು ಯಾಕೆ ಭಗವದ್ಗೀತೆ ಪ್ರಾರಂಭ ಮಾಡಿದೆ ಅಂದರೆ, ಅನೇಕ ಜನರು ಭಗವದ್ಗೀತೆ ಸರಿ ಇಲ್ಲ, ಅದರಲ್ಲಿ ಹಾಗಿದೆ ಹೀಗಿದೆ, ಸುಳ್ಳಿದೆ, ಜಾತಿ ಬಗ್ಗೆ ಇದೆ ಅಂತೆಲ್ಲ ಸುಳ್ಳು ಪ್ರಚಾರ ಮಾಡ್ತಾರೆ. ಅದನ್ನು ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಓದಿದ ಮೇಲೆ ಗೊತ್ತಾಗಿದ್ದು, ಈ ನಮ್ಮ ಭಗವದ್ಗೀತೆಯಂತಹ ಮಹಾನ್ ಗ್ರಂಥ ಇಡೀ ಪ್ರಪಂಚದಲ್ಲೇ ಬೇರಾವುದರಲ್ಲೂ ಇಲ್ಲ ಅಂತ. ಅದನ್ನು ಸಂಪೂರ್ಣವಾಗಿ ಓದಿದ ಮೇಲೆ ನಾನು ಭಗವದ್ಗೀತೆಯನ್ನು ಪ್ರಾರಂಭ ಮಾಡಿದ್ದು. ಇದು ಸಹ ಒಂದು ರೀತಿಯ ಕರ್ಮವೇ ಆಯಿತು. ಇಲ್ಲಿ ಜ್ಞಾನ ಮುಂದೆ, ಕರ್ಮ ನೆರಳಿನಂತೆ ಹಿಂದೆ ಇರುತ್ತೆ. ಕರ್ಮಯೋಗಿಯಾದವನು ಏನು ಮಾಡ್ತಾನೆ ಅಂದರೆ, ಅವನು ತನ್ನದೇ ಪ್ರಪಂಚದಲ್ಲಿ ಇರ್ತಾನೆ. ಆ ಪ್ರಪಂಚವನ್ನು ಸರಿಯಾಗಿ ನೋಡ್ಕೋಬೇಕಾದ್ರೆ ಅಲ್ಲಿ ಪ್ರತಿಯೊಬ್ಬರೂ ತನ್ನ ಕರ್ತವ್ಯವನ್ನು ಮಾಡ್ಕೊಂಡು ಹೋಗಬೇಕು. ಇಲ್ಲಿ ತನ್ನ ಪಾಲಿಗೆ ಬಂದ ಕರ್ತವ್ಯ ನಿರ್ವಹಣೆಯೇ ಅವನಿಗೆ ಮುಖ್ಯ. ಆದರೆ ಅವನು ಕರ್ಮವನ್ನು ಮಾಡ್ತಾ ಅವನ ಚಿತ್ತ ಶುದ್ಧಿ ಆದ ಮೇಲೆ ಕರ್ತವ್ಯ ಮಾಡುವವನು ನಾನಲ್ಲ, ನಾನೊಂದು ನಿಮಿತ್ತ ಮಾತ್ರ, ಎಲ್ಲವನ್ನ ಮಾಡಿಸುವವನು ಒಬ್ಬನಿದ್ದಾನೆ ಅನ್ನೋ ಅರಿವು ಅವನಿಗಿರುತ್ತೆ. ಕರ್ತವ್ಯದ ಫಲ ಬರುತ್ತೋ ಬಿಡುತ್ತೋ ಅನ್ನೋದು ಅವನಿಗೆ ಬೇಡದ ವಿಚಾರ. ಕರ್ತವ್ಯ ಮಾಡಿದರೆ ಮಾಡೋ ಕರ್ತವ್ಯದಿಂದ ಅದರ ಜ್ಞಾನ ಅಂತೂ ಬಂದೇ ಬರುತ್ತೆ. ಇಲ್ಲಿ ಕರ್ತವ್ಯ ನಿರ್ವಹಣೆ ಮೊದಲು, ನಂತರ ನೆರಳಿನಂತೆ ಜ್ಞಾನ ಬರುತ್ತೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ನೀನು ಏನನ್ನು ಮಾಡಿದರೂ ತಿಳಿದು ಮಾಡು. ಜ್ಞಾನಪೂರ್ವಕವಾಗಿ ಮಾಡಿದ ಕೆಲಸ ಸಫಲವಾಗುತ್ತೆ, ಇಲ್ಲದಿದ್ದರೆ ಅದು ವ್ಯರ್ಥವಾಗುತ್ತೆ. ಮಾಡುವ ಕರ್ಮವನ್ನು ಏತಕ್ಕಾಗಿ ಮಾಡುತ್ತಿದ್ದೇವೆ, ಮಾಡುವುದರ ಫಲವೇನು, ಮಾಡುವುದು ಹೇಗೆ ಎನ್ನುವುದು ಗೊತ್ತಿರಬೇಕು. ಅಜ್ಞಾನದಿಂದ ಮಾಡುವ ಕರ್ಮ ವ್ಯರ್ಥವಾಗುತ್ತೆ ಅಂತಾನೆ ಭಗವಾನ್ ಶ್ರೀಕೃಷ್ಣ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.